ಭದ್ರತೆಗಿದ್ದ ಪೊಲೀಸರ ಮೇಲೆ ಮೆಟ್ರೋ ಸಿಬ್ಬಂದಿ ಹಲ್ಲೆ ನಡೆಸಿದ ಘಟನೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರುವ ಮೆಟ್ರೋ ಸ್ಟೇಷನ್ ಬಳಿ ನಡೆದಿದೆ. ಸುಮಾರು 30 ಮಂದಿ ಮೆಟ್ರೋ ಸಿಬ್ಬಂದಿ ಪೊಲೀಸರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದು ಹಲಸೂರು ಪೊಲೀಸ್ನಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸರ್ ಆ ಕಡೆ ಗೇಟ್ ಅಲ್ಲಿ ಆಚೆ ಹೋಗ್ತಾ ಇದ್ರಲ್ಲ ಬ್ಲಾಕ್ ಮಾಡಿಸಿ ನೀವು ಪೊಲೀಸ್ನವರಿಗೆ ಹೇಳಿ ಇಂಟಿಮೇಷನ್ ಮಾಡಿಸಿ. ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯ ಮೇಲೆ ಈಗ ಮೆಟ್ರೋ ಸಿಬ್ಬಂದಿ ಹಲ್ಲೆಯನ್ನ ಮಾಡಿರುವ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ಅದರಂತೆ ಕರ್ತವ್ಯವನ್ನ ಮಾಡ್ತಾ ಇದ್ರು ಪೊಲೀಸ್ ಅಧಿಕಾರಿ. ಈ ಸಂದರ್ಭದಲ್ಲಿ ಮೆಟ್ರೋ ಸಿಬ್ಬಂದಿಗಳು 30 ಮಂದಿ ಮೆಟ್ರೋ ಸಿಬ್ಬಂದಿಗಳು ಪೊಲೀಸರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಇದು ಬ್ಯಾಂಕ್ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಒಂದು ಘಟನೆ ಆಗಿರುವಂತದ್ದು. ಮೆಟ್ರೋ ಸ್ಟೇಷನ್ ಬಳಿ ಒಂದು ಘಟನೆ ನಡೆದಿದೆ. ಸುಮಾರು 30 ಮಂದಿ ಮೆಟ್ರೋ ಸಿಬ್ಬಂದಿಗಳು ಪೊಲೀಸರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ. ಇನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಹಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಆರೋಪಿಗಳನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯ ಮೇಲೆ ಹಲ್ಲೆಯನ್ನ ಮಾಡಿದ್ರು 30 ಜನ ಮೆಟ್ರೋ ಸಿಬ್ಬಂದಿಗಳು ಹಲ್ಲೆಯನ್ನ ನಡೆಸಿರ್ತಾರೆ. ಇದೀಗ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅದರಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿದ್ದಾರೆ. ಆರೋಪಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸರ್ ಆ ಕಡೆ ಗೇಟ್ ಅಲ್ಲಿ ಆಚೆ ಹೋಗ್ತಾ ಇದ್ರಲ್ಲ ಬ್ಲಾಕ್ ಮಾಡಿಸಿ ನೀವು ಪೊಲೀಸ್ನವರಿಗೆ ಹೇಳಿ ಇಂಟಿಮೇಷನ್ ಮಾಡಿಸಿ. ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ರಿಯಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಿಯಾಜ್, ಒಬ್ಬ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಮೇಲೆ ಈ ರೀತಿಯಾಗಿ ಮೆಟ್ರೋ ಸಿಬ್ಬಂದಿಗಳು ಹಲ್ಲೆಯನ್ನ ಮಾಡಿರುವಂತದ್ದು ಯಾವ ಕಾರಣಕ್ಕಾಗಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಆಯ್ತು, ಏನು ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಪಕ್ಕದಲ್ಲಿರುವಂತಹ ಮೆಟ್ರೋ ಸ್ಟೇಷನ್ ನಲ್ಲಿ ಹಲಸೂರು ಗೇಟ್ ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ಬೇರೆಗಳೇನಿದಾರೋ ಅವರು ಎಲ್ಲರನ್ನೂ ಕೂಡ ಭದ್ರತಾ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ತಪಾಸಣೆಯನ್ನು ಮಾಡಿ ಒಳಗ್ ಬಿಡ್ತಾರೆ. ಆದ್ರೆ ಮೆಟ್ರೋ ಸ್ಟೇಷನ್ ನಲ್ಲಿರುವಂತಹ ಭದ್ರತಾ ಸಿಬ್ಬಂದಿ ಮೇಲೆ ಯಾವುದೇ ಕಾರಣಕ್ಕೂ ತಪಾಸಣೆಯನ್ನ ಮಾಡಬಾರ್ದು, ನಾವು ಇಲ್ಲಿಯ ವರ್ಕರ್ಸ್ ಅಂತ ಹೇಳಿ ಅವ್ರು ತಗಾದೆಯನ್ನು ತೆಗೆದಿದ್ರು. ಈ ಸಂದರ್ಭದಲ್ಲಿ ಏನು ಪೊಲೀಸ್ ಬೇರೆಗಳಿದಾರೋ ಅವರು ಕೂಡ ತಪಾಸಣೆ ಮಾಡ್ಲೇಬೇಕಾಗುತ್ತೆ ಎಂಬಂತ ಮಾಹಿತಿಗಳನ್ನ ಕೂಡ ಕೊಟ್ಟಿದ್ರು. ಅದನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಂಡ್ರೆ ಸುಮಾರು 30ರಿಂದ 40ರಷ್ಟು ಮಂದಿ ಒಟ್ಟಿಗೆ ಸೇರಿ ಏನು ಪೊಲೀಸ್ ಬೇರೆಗಳ ಮೇಲೆ ತಪಾಸಣೆ ನಿರತರಾಗಿದ್ದಂತಹ ಇಬ್ಬರು ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂತದ್ದು. ಸುಮಾರು 30ರಿಂದ 40 ಮಂದಿ ಇದ್ದಂತಹ ಭದ್ರತಾ ಸಿಬ್ಬಂದಿಗಳಿಂದ ಅವರೆಲ್ಲರೂ ಸೇರಿ ಒದ್ದಿದ್ದು ಕೂಡ ಈ ಸಿಸಿಟಿವಿ ವಿಡಿಯೋದಲ್ಲಿ ಕೂಡ ರೆಕಾರ್ಡ್ ಆಗಿರುವಂತದ್ದು ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು ಸದ್ಯದಲ್ಲಿ ಸಿಸಿಟಿವಿ ವಿಡಿಯೋ ಫುಟೇಜ್ ಕೂಡ ನಮ್ಗೆ ಲಭ್ಯವಾಗ್ಲಿಕ್ಕಿದೆ. ಇನ್ನೇನು ಸದ್ಯ ಏನು ಭದ್ರತಾ ಸಿಬ್ಬಂದಿಗಳು ಹಲ್ಲೆ ನಡೆಸಿದ್ರು ಅವರಷ್ಟು ಜನರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಳ್ಳುವಂತ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಹಲಸೂರು ಗೇಟ್ ಪೊಲೀಸ್ ಠಾಣೆ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು. ಆದ್ರೆ ಕೆಲವು ಮಂದಿ ಸ್ಥಳದಿಂದ ಕಾಲ್ ಕಿತ್ತಿರುವಂತದ್ದು ಕೂಡ ಗಮನಕ್ಕೆ ಬಂದಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಈ ಕೆಲವು ಮಂದಿಯನ್ನ ಈಗಾಗಲೇ ಪೊಲೀಸ್ನವರು ಕೂಡ ಈ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಅಲ್ಲ, ಇನ್ನು 30 ಜನ ಒಟ್ಟಾಗಿ ಒಬ್ಬರ ಮೇಲೆ ಹಲ್ಲೆಯನ್ನ ಮಾಡಿದ್ದು, ಹಾಗೆ ಇದರ ವಿರುದ್ಧ ಕೇಸ್ ದಾಖಲಾಗಿದೆಯೇ? ಇನ್ನು ಎಷ್ಟು ಜನರನ್ನ ಬಂಧಿಸಲಿಕ್ಕೆ ಬಾಕಿ ಇದೆ? ಎಷ್ಟು ಜನರನ್ನ ಬಂಧಿಸಲಾಗಿದೆ ರಿಯಾಜ್? ಏನು ಒಬ್ಬರಲ್ಲ, ಭದ್ರತಾ ಸಿಬ್ಬಂದಿ ತಪಾಸಣೆ ನಿರತರಾಗಿದ್ದ ಇಬ್ಬರು ಪೊಲೀಸ್ ಪೇದೆಗಳ ಮೇಲೆ ಹಲ್ಲೆ ಮಾಡಿರುವಂತದ್ದು. ಸುಮಾರು 30ರಿಂದ 40ಕ್ಕೂ ಹೆಚ್ಚು ಮಂದಿ. ಈಗಾಗಲೇ ಸುಮಾರು 12 ಮಂದಿಯನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಹಲಸೂರು ಗೇಟ್ ಠಾಣೆಗೆ ಕರ್ಕೊಂಡ್ಬಂದು ಅವರನ್ನು ವಿಚಾರಣೆ ಕೂಡ ನಡೆಸಿದ್ದಾರೆ. ಇನ್ನೇನು ಸುಮಾರು 20-25 ಮಂದಿ ಕೂಡ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಅಂತ ಹೇಳಲಾಗ್ತದೆ. ಅವರನ್ನು ಕೂಡ ಇನ್ನು ಸ್ಥಳದಲ್ಲೇ ಅವರನ್ನು ಕೂಡ ಅವರನ್ನು ಕೂಡ ಕರ್ಕೊಂಡು ಬರುವಂತ ಸಂದರ್ಭಗಳು ಇದೆ. ಓಕೆ, ಥ್ಯಾಂಕ್ ಯು ರಿಯಾಜ್ ಮಾಹಿತಿಗಾಗಿ.